इतना रिपोर्ट है ना सर ये ಯಾವತ್ತು ತೋರಿಸಿದ್ರಣ ಬರೀ ಕಾಲ ಅಂತಾನೆ ಇರ್ತಾರಣ ಅವ್ರು ಡಾಕ್ಟರ್ ತೋರಿಸಿದ್ರು ಮಾತ್ರೆ ಕೊಡ್ತಾರಣ ಅದಕ್ಕೆ ಅಣ್ಣನ ಒಂದು ತೋರ್ಸೋಣ ಅಂತ ಬಂದೆ ಅಣ್ಣ. ಎಷ್ಟು ವರ್ಷದಿಂದ ಐತವ ಇದು? ಇಲ್ಲ ಜಾಸ್ತಿ ಆಗೈತೆ ಇದು. ಯಾಕಂದ್ರೆ ಈಗ ಆಪ್ರೇಷನ್ ಇಷ್ಟಕ್ಕೆ ಬಂದ್ಬಿಟ್ಟಿದೆ ಇದು. ಆಪ್ರೇಷನ್ ಮಾಡಿ ಅಂತಾರೆ. ಯಾವ ಭಯ ನೋಡಿ ಬನ್ನಿ ಇಲ್ಲಿ ತೋರಿಸ್ತೀನಿ ಅಮ್ಮ. ಇಲ್ಲಿ 2 ಜಾಗ ಪ್ರೆಸ್ ಆಗೈತೆ ನರ L4 ಐತಲ್ಲ. ಈಗ ಹಾಸ್ಪಿಟ್ಲಲ್ಲಿ ಆಪ್ರೇಷನ್ ಮಾಡಿ ಅಂತಾರ. ಏನು ಹೇಳುದು ಮಾಡಿ ಅಂತಾನೆ ಹೇಳಿದ್ರು. ಗೊತ್ತಾಗ್ಬಿಡ್ತದೆ, ನೋಡಿದ್ರೆ ಗೊತ್ತಾಗ್ಬಿಡ್ತದೆ. ಆಪರೇಷನ್ ಮಾಡಿಸ್ಬೇಕು ಅಂತಾನೆ ಹೇಳಿದ್ರು. ಬೇರೆ ಕಡೆ ತೋರಿಸಿದಕ್ಕೆ ಅವರು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಸರ್. ಎಷ್ಟು ದಿವಸ ಅಂತ ಟ್ಯಾಬ್ಲೆಟ್ ಪವರ್ ಕಮ್ಮ ಅವಮ್ಮಯ್ಯ ಕೂತ್ಕೊಳ್ಳಿ ಅಮ್ಮ. ಏನು ಎದೆಬೇಡಿ, ಆಪ್ರೇಷನ್ ಬೇಡ, ನಾನು ರೆಡಿ ಮಾಡ್ಕೊಡ್ತೀನಿ, ಕೂತ್ಕೊಳ್ಳಿ. ದೇವ್ರು ಒಳ್ಳೇದನ್ನೇ ಮಾಲಮ್ಮಿನ ಬಲಾಲಗಾನಿಗೆ ಜಯ. ಅಲ್ಲಿ ಮಂಡ್ಯದಲ್ಲಿ ಎಲ್ಲಿರುತ್ತಮ್ಮ? ಚಾಮುಂಡೇಶ್ವರಿ ಅಂತ ಆಯ್ತು ರೆಡಿ ಹೋಗ್ತಾ ನಾನು ಹೆಂಗ್ ಹೇಳ್ತೀನಿ ಸ್ವಲ್ಪ ಕೇಳಿ ಅಮ್ಮ. ಹೇಳಿದ್ರೆ ಇದ್ರಮ್ಮ ಏನ ಈಗ ಹೆಂಗೈತಾರೆ ಹೇಳ್ಬೇಕು. ಕೇಳಿದ್ರೆ ಅದು ಕಂಟಿನ್ಯೂ ವಾಸ ಆಯ್ತದೆ. ಯಾಕಂದ್ರೆ ಈಗ ಬರ್ತಾ ಬರ್ತಾ ಶಕ್ತಿ ಕಮ್ಮಿ ಆಗೋದು ಜಾಸ್ತಿ ಅಲ್ಲ. ಈಗ ಕೈ ಕಾಲು ಗಟ್ಟಿ ನೋಡ ಮಾಡಿಸ್ಕೋಬೇಕು, ಗೊತ್ತಾಯ್ತಮ್ಮ? ನಾನು ಟ್ರೀಟ್ಮೆಂಟ್ ಮಾಡ್ತೀನಿ, ಕಂಟಿನ್ಯೂ ಬಂದ್ರೆ ಮಾಡ್ತೈತೆ. ನಡೀರಿ ಒಡ, ದೇವ್ರು ಒಳ್ಳೇದ್ ಮಾಡ್ತಾನೆ, ಏನು ಟೆನ್ಷನ್ ತಂದ್ಬಿಡಿ, ಮಾಡ್ಕೊಡ್ತೀನಿ. ನಡೀರಿ ಒಳ್ಳೆ ಊಟ ತಿಂಡಿ ಎಲ್ಲ ಕಿರಣಿನ ಕುಡಿಸಿ ಎಲ್ಲ ತೋರಿಸ್ಬಿಡ್ತೀನಿ. ಮಾಡಿ ತಿರುಗಾಡಿ ಮಾಡಿ ಬೇರೆ ದೇವ್ರ ಕಡೆಯಿಂದ ಬೇರೆ ಏನಿಲ್ಲ, ಒಂದು 2-3 ಕಡೆಗೆ ವಾಸಿ ಆಗ್ಬಿಡ್ತದೆ. ಇಲ್ಲೇ ಮಾಡಿಕೊಡಿ, ರೆಸ್ಟ್ ಮಾಡಿ ಸ್ವಲ್ಪ ಇರಲಿ, ಮತ್ತು ಇಲ್ಲೇ ಮಾಡಿಕೊಂಡು ವಾಸ ಮಾಡಿ. ಮಂಡ್ಯದಲ್ಲಿ ಎಲ್ಲಿ? ಮಂಡ್ಯದಲ್ಲಿ ಇದರಲ್ಲಿಂದಲೇ ನಿಧಾನಕ್ಕೆ ಕೆಳಗೆ ಕೂತ್ಕೊಳ್ಳಿ. ಈಗ ಇದೆ ಕೂತ್ಕೊಳ್ಳಿ, ಚಪ್ಪಲ್ ಹಾಕಿ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಶಾಬಾಷ್. ಊಟ ತಿಂಡಿ ಹಿಂಗೆ ಕೂತ್ಕೊಳ್ಳಿ. ಕೈ ಮಡಗಿ ಹೋಗಿ ಮುಂದೆ. ಬ್ಯಾಂಡೇಜ್ ಎಲ್ಲ ಸಣ್ಣ ಆಗ್ಬಿಡ್ತದೆ, ಒಂದು ಮೇಲೆ ಬಟ್ಟೆ ಕಟ್ಕೊಳ್ಳಿ. ಅಷ್ಟೇ. ನೀವು ಹಚ್ಚಿ ಅಮ್ಮ ಎಣ್ಣೆ ಅದು. ಸಾಕು ಇದಳ ಸರ್. ಫಸ್ಟ್ ಕ್ಲಾಸ್ ರೆಡಿ ಆಗ್ಬಿಡ್ತೀರಾ? ಏನು ನಿಮ್ಗೆ ದೇವ್ರಿಗೆ ಹಣ ಕೊಟ್ಟು ಕಳ್ಸಿರೋದಿಲ್ಲಿ. ನೀವು ವಾಸ ಆಗಂಡ ನಮ್ಗೆ ಬಿಡೋಗಿಲ್ಲ. ಇದಳ ನಿಧಾನಿಗೆ ಹೇಳಿ ಚಕ್ಕಂತ ಈ ತರ ನೋಡಿದ್ರ ಎಷ್ಟು ಹೇಳಿ ಈ ತರ ಹೇಳಕ್ ಆಗ್ತಾ ಇರ್ಲಿಲ್ಲ. ಗೊತ್ತಾ? ಹೌದಾ? ಬಂದ್ಬಿಟ್ಟು ಫಂಕ್ಷನ್ಗೆ ಬಸ್ಸಲ್ಲಿ ಎಲ್ಲೂ ಹೋಗೈತಿರ್ಲಿಲ್ಲ. ಅಷ್ಟು ಇಷ್ಟು ಅಡುಗೆ ಮಾಡಕೈತಿ ನಿಂತ್ಕೊಂಡು ಅದೇ ಅದು ಆಯಿಲ್ ಕೊಡ್ತೀನಿ, ಮಸಾಜ್ ಮಾಡ್ಬೇಕು ಜಾಸ್ತಿ ಜಾಸ್ತಿ. ಇನ್ಶಾಲ್ಲ ಮಾಡ್ಕೊಂಡು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳೋಣ ಒಂದು. ಈಗ ಹಾಸ್ಪಿಟ್ಲ್ ಆಪರೇಷನ್ ಏನು ಯಾರು ಎಲ್ಲಿ ಹೇಳಿದ್ರು ಆಪರೇಷನ್ಗೆ? ಯಾವ ಡಾಕ್ಟರ್ ಅವರು ಅಲ್ಲಿ ಹೇಳಿದ್ರು? ಏನು ಊರಲ್ಲಿ? ಇಲ್ಲೇ ಊರಲ್ಲಿ ಮಂಡ್ಯದಲ್ಲಿ ತೋರಿಸಿದ್ದು, ಪ್ರೈವೇಟ್ ಅಲ್ಲಿ ತೋರಿಸಿದ್ರು ಸರ್. ಅದಕ್ಕೆ ಅವರು ಎಕ್ಸ್ರೇ ಎಲ್ಲ ಮಾಡ್ಸಕ್ ಹೇಳಿದ್ರು. ಎಕ್ಸ್ರೇ ಮಂಜುನಾಥ್ ಅಂತ. ಆಮೇಲೆ ಅದು ಗೊತ್ತಾಗಲ್ಲ ಅಂದ್ಬಿಟ್ಟು MI ಎಲ್ಲ ಮಾಡಿಸ್ತು ಸರ್. MI ಎಲ್ಲ ಮಾಡಿಸಿ ಆಮೇಲೆ ಅಂದ್ರು ಆಪರೇಷನ್ ಮಾಡ್ಬೇಕಮ್ಮ, ಮೈಸೂರಿಗೆ ಬರ್ಕೊಡ್ತೀವಿ ಅಂದ್ರು. ನಮ್ಗೆ ಆಪರೇಷನ್ ಅದಾದ್ಮೇಲೆ ಅವ್ರು ಹೇಳಕ್ಕಾಗಲ್ಲ, ಸಕ್ಸಸ್ ಆದ್ರೂ ಆಗ್ಬೋದು, ಫೇಲ್ಯೂರ್ ಆಗಲ್ಲ. ಈಗ ಸಕ್ಸಸ್ ಆಗ್ಬಿಡ್ತೀರಾ ಇಲ್ಲಿ?